ನೀವೇನಂದ್ರಿ ಅವತ್ತು ನೀವು ಬರ್ತೀನಿ 3 ಗಂಟೆಗೆ ಅಂತ ಹೇಳಿದ್ರಿ. ನೀವು ಏನಂದ್ರಿ 3 ಗಂಟೆಗೆ ಬರ್ತೀನಿ ಅಂತ ರೈತರು ಕಷ್ಟ ನೀವು ಕೇಳಬೇಕಿತ್ತು. ನೀವು ಬಂದು ತೋಟ ನೋಡ್ತೀನಿ ಅನ್ನಕ್ಕೆ ನಾವು ಕಾಯ್ತಾ ಕೂತಿದ್ದ ತಾನೆ. ನೀವು ಬಂದು ತೋಟ ನೋಡಿದ್ರ? ಒಂದ್ ನಿಮಿಷ ತಡೀರಿ ಬಂದು ನೋಡಿದ್ರ? ತಿರ್ಗಾ ಪಾಪ ಅವ್ರನ್ನ ಹೇಳ್ತೀರಿ, ಅವರು ಪಾಪ ಸ್ಟಾಫ್ ಕಳಿಸ್ತಾರೆ, ಅವ್ರು ಬರ್ತಾರೆ, ಒಂದಷ್ಟು ತೊಡಿತಾರೆ, ಪಟಾಕಿನ ಹೊರಟೋಯ್ತಾರೆ. ತಿರ್ಗಾ ನೀವು ನಿನ್ನೆ ಫೋನ್ ಮಾಡಿದ್ದಕ್ಕೆ ಏನಾದ್ರಿ ನೀವು ಹೇಳಿ? ನೀವು ಒಣ್ಗೋಳ್ ತಂದು ಹಾಕ್ತೀರಿ, ದನಗಳು ಬಿಟ್ಟು ಹೆಂಗೆ ನೀವು ನಿಮ್ಮ ಆನೆ ಮಂದಿ ಮೇವೆಲ್ಲ ಹಾಳು ಮಾಡ್ತದೆ. 2 ಎಕರೆ ಹುಲ್ಲೈತು ಅಂದ್ಬಿಟ್ಟು ದನಗಳು ಬಿಟ್ಟು ದನ ಮುಗೀತು. ಈಗ ಕೋಳಿ ಕೊಕ್ಕ ನೋಡ್ಕೊಳ್ಳೋಣ, ಅದಕ್ಕಾದ್ರೂ ಗಿಣ್ಣು ತಂದಾಕೊಂಡು ಏನೋ ಮಾಡ್ಕೊಳ್ಳೋಣ ಅಂತ ತಂದಿ ಮೇಲೆ ಹಾಕ್ಸಿ ನೋಡಿ. ನಿಮ್ಮ ಆನೆಗಳು ಮಾಡಿರೋ ಸ್ಥಿತಿ ನೋಡಿ ಫಸ್ಟು, ಆಮೇಲೆ ಮಾತಾಡಿ. ಆಮೇಲೆ ಇವಾಗ ನೀವೇನಂದ್ರಿ ಒಣ್ಗೋಳ್ ತಂದು ಹಾಕ್ಬಿಡ್ತೀರಿ, ಅದಕ್ಕೆ ಬರ್ತವೆ ಅಂತಂದ್ರಿ. ಇವಾಗ ಕೋಳಿ ಒಟ್ಟಿಗೆ ಏನ್ ಮಾಡೋಣ? ಇಲ್ಲ ಮೇವ್ಗೆ ಏನ್ ಮಾಡೋಣ? ಇಲ್ಲ ಅದನ್ನ ತಂದು ಕೊಟ್ಬಿಡಿ, ನಾವು ಮನೇಲೆ ಇರ್ತೀವಿ ಆರಾಮಾಗಿ. ಇವಾಗ ನೆನೆ ದಿವಸ ನೀವೇನಂತ ಮಾತಾಡಿದ್ರಿ? ನಾವು ದೇವರಸ್ಥರು ಇದ್ದಾಗ ಹಿಂಗಂತ ಎಕರೆಗೆ ಇಷ್ಟು ಕೊಟ್ಬಿಡಿ ಅಂತ ಕೇಳಿದ ಅಂತಂದ್ರೆ ನೀವೇನಂದ್ರಿ ಹೇಳಿ? ದೇವರಸ್ಥರ ಹತ್ರನೇ ಹೋಗಿ ಕೇಳಿ ಅಂತಂದ್ರಿ. ಇವಾಗ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಇವಾಗ ಎಕರೆಗೆ ಇಷ್ಟು ಅಂತ ಕೊಟ್ಬಿಡಿ ನಮ್ಗೆ ಜಮೀನುಗಳಿಗೆ. ನಾವು ಜಮೀನುಗಳು ಬರಲ್ಲ, ನಾವು ಮನೆಯಲ್ಲೇ ಸೇಫ್ ಆಗಿ ಇರ್ತೀವಿ. ತೋಟಗಳು ಬಂದ್ರೆ ತಾನೇ ಸಾಯೋದು? ಇಲ್ಲ ದನಕರ ಇದ್ರೆ ತಾನೇ ನಮ್ಗೆ ಎಕರೆಗೆ ಇಷ್ಟು ಅಂತ ಕೊಟ್ಬಿಟ್ರೆ ಮನೇಲಿ ಇರ್ತೀವಲ್ಲ. ತೋಟಗಳು ಬಂದು ನಿಮ್ಗೆ ಕೇಳೋಂಗೂ ಇಲ್ಲ, ಇಲ್ಲಿ ಬಂದು ಕುತ್ಕೊಳ್ಳೋಂಗೂ ಇಲ್ಲ. ರೈತರು ಅನ್ಸ್ಕೊಳ್ಳೋದೇ ಇಲ್ಲ. ಅವಾಗ ನಿಮ್ಮ ಆನೆ ಇರುವಂತ ಇರ್ಲಿ, ನಮಗೆ ಯಾವಾಗ ಹೋಯ್ತವ ಅವಾಗ ನಾವು ಮಾಡ್ಕೋತೀವಿ. ನಿಮ್ಗೆ ಇಷ್ಟ ಬರುವಂತ ಆನೆ ಬಿಡ್ಕೊಳ್ಳಿ ಮಾಡ್ಕೊಳ್ಳೋದು. ನಿಮ್ಮ ಕುರಿ ತರ ಬಿಡ್ಕೊಂಡಿದ್ದೀರಾ? ನಮ್ಮ ದನಗಳು ಹಸುಗಳನ್ನ ಏನ್ ಮಾಡ್ಕೊಳ್ಳೋಣ? ಅದ್ರಲ್ಲೂ ಜೀವನ ಮಾಡೋಂಗಿಲ್ಲ ಅಂತಂದ್ಮೇಲೆ ನೀವು ಕೋಳಿ ಕೊಕ್ಕನ್ನು ಸಾಕೋಂಗಿಲ್ಲ, ಅಡ್ಕೊಳ್ ತಂದು ಹಾಕೋಂಗಿಲ್ಲ ಅಂದ್ಮೇಲೆ ಇವಾಗ ಏನ್ ಮಾಡೋದು ಅಂತ ಹೇಳ್ಬಿಡಿ ನನಗೆ. ಅವಾಗ ನಾನು ನಿಮ್ಮ ಮಾತನ್ನ ಕೇಳ್ಕೊಂಡು ಹೋಗ್ತೀನಿ. ನೀವು ಮಾತಾಡೋದನ್ನ ಸ್ವಲ್ಪ ರೈತರು ಅಂತ ಅಂದ್ಮೇಲೆ ರೈತರು ಅಂತ ಅಂದ್ಮೇಲೆ ಅವ್ರಿಗೆ ಒಂದು ಬೆಲೆ ಕೊಟ್ಟು ಮಾತಾಡಿ. ನಿಮ್ ಕಷ್ಟ ನೀವು ಹೇಳ್ಕೊಳ್ಳೋದಲ್ಲ, ನೀವ್ಯಾರೋ ಸಿಎಂ ಕ್ಯಾಂಡಿಡೇಟ್ ಇಂಚೂರು ಹೋಗೋದಲ್ಲ. ಮೊದ್ಲು ರೈತರು ಇದ್ರೆ ಸಿಎಂ ಗೊತ್ತೈತ್ರೆ? ನಾನಿದ್ರೆ ನೀವಿದ್ರೆ ನಾವಲ್ಲ. ಇನ್ನೊಂದ್ಸರಿ ಯಾರಿಗಾದ್ರೂ ಬೆಲೆ ಕೊಟ್ಟು ಮಾತಾಡಿ. ಅವ್ರ ಕಷ್ಟ ಏನಿರೋದು ಬಂದು ನೋಡಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಒಬ್ಬ ರೈತರು ಒಂದ್ ಸೀಮೆ ಹುಲ್ ಬೆಳಿಬೇಕು ಅಂತಂದ್ರೆ ನಿಮ್ ಸೀಮೆ ಹುಲ್ ಪರಿಹಾರ ಇಲ್ಲ ಅಂತ ಹೇಳ್ತೀರಿ. ಒಬ್ಬ ಸೀಮೆ ಹುಲ್ ಬೆಳಿಬೇಕು ಅನ್ನೋ ಅವ್ರಿಗೆ ಎಷ್ಟು ಕಷ್ಟ ಇರೋದು ಅಂತ ನೋಡಿ ಫಸ್ಟ್, ಆಮೇಲೆ ನೀವು ಮಾತಾಡಿ, ನಾವು ಕೇಳ್ತೀವಿ. ಗೊತ್ತೈತೆ? ಒಂದ್ ಮರ ಇವಾಗ ನಮ್ಮ ಮಕ್ಕಳು ಮರ ನೋಡುದಿಲ್ಲ, ನಾವು ನಮ್ಮ ಅವ್ರಿಗೆ ಮರ ನಾವು ನೋಡ್ತಾ ಇದ್ದೀವಿ. ಇನ್ನೊಂದ್ 2 ವರ್ಷ ಹೋದ್ರೆ ಅವ್ರು ಬರೀ ಫೋಟೋದಲ್ಲಿ ಇವಾಗೆಲ್ಲ ಇಮೇಜಿನ್ ಹಾಕ್ಕೊಂಡು ನೋಡ್ಬೇಕಾಯ್ತದ ಅಷ್ಟೇ. ನಿಮ್ಮ ಆನೆಗಳು ಇಮೇಜಿನ್ ಹಾಕೊಂಡು ಹಾಕಿ ನೋಡ್ತಿದ್ರಲ್ಲ, ಹಂಗೆ ಇವಾಗ ನಾವು ಫೋಟೋದಲ್ಲಿ ನಮ್ಮ ಮರಗಳು ಇಮೇಜಿನ್ ಹಾಕೊಂಡು ನೋಡ್ಬೇಕಾಗುತ್ತೆ. ಸ್ವಲ್ಪ ನೋಡಿ, ಸ್ವಲ್ಪ ಇದು ಮಾಡಿ ಓಡಿಸ್ಕೊಳಕ್ಕೆ ಪ್ರಯತ್ನ ಪಡಿ. ಇನ್ನ ಏನ ದೇವರಸ್ಥರು ಇದು ತಾನೇನೋ ಅಲ್ಲಿ ಪಾರಿ ಇದಾಯ್ತಾ ಇದೆ, ರೈಲ್ವೆ ಇದಾಯ್ತಾ ಇದೆ ಅಂತ ಹೇಳಿ ಅಯ್ಯಪ್ಪ 3 ತಿಂಗಳು 6 ತಿಂಗಳು ಇವಾಗ ಅಲ್ಲೇ 5 ವರ್ಷ ಆಯ್ತು ಅಯ್ಯಪ್ಪ ಹೇಳಕ್ ಸ್ಟಾರ್ಟ್ ಆಗಿದ್ದು. ಇವಾಗ ಅವರು ಇವಾಗ ಇವ್ರು ಬಂದ್ರು. ಇವಾಗ ನೀವು ಹೋದ್ಮೇಲೆ ಇನ್ಯಾರು ಬಂದಾಗ ಇನ್ಯಾರು ಬಂದು ಕೇಳೋಣ.